ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಾರ್ಬಿಕ್ಯೂ ತಂದೂರಿ ಪನ್ನೀರ್ ಟಿಕ್ಕಾ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಸಹ ಬರ್ತಾಯಿತ್ತು, ಹಾಗಾಗಿ ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡ್ವಿ. ಅದೇ ಫೈರ್ನ ಕಾವಿನಲ್ಲಿ ತಂದೂರಿ ಪನ್ನೀರ್ ಟಿಕ್ಕಾ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋನಲ್ಲಿ ನೋಡೋಣ. ಪನ್ನೀರಿನ ಜೊತೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆಯೇ ಟೊಮ್ಯಾಟೊನ ಬಳಸ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಹಾಗೆಯೇ ಅಚ್ಕಾರದ ಪುಡಿ ತೊಗೊಳ್ತಾ ಇದ್ದೀನಿ. ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ. ಇದಾದಮೇಲೆ ಕೋಟಿಂಗ್ ಚೆನ್ನಾಗಿ ಬರಲಿ ಅಂಥೇಳಿ 1-2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸನ ಸಹ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪನ್ನೀರ್ನ ಜೊತೆಯಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋಣ. ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಪನ್ನೀರ್ ಹಾಗೆಯೇ ಟೊಮ್ಯಾಟೊನ ಬಾರ್ಬಿಕ್ಯೂನಲ್ಲಿಯೇ ಟಿಕ್ಕಾ ಮಾಡ್ಕೊಳ್ಳಿಕ್ಕೆ ಸ್ಟಿಕ್ಸ್ನ ಕೊಟ್ಟಿರ್ತಾರೆ, ಅದನ್ನು ಬಳಸ್ಕೊಂಡು ಒಂದೊಂದಾಗೆ ಎಲ್ಲನೂ ಹಾಕ್ಕೊಳ್ತಾ ಹೋಗೋಣ. ಈ ರೀತಿ ಇರುತ್ತೆ. ನಾನು ಇದನ್ನು ಅಮೆಝಾನ್ನಲ್ಲಿ ಬೈ ಮಾಡ್ಕೊಂಡಿದ್ದೆ. ಮೊದಲಿಗೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಪನ್ನೀರ್, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹೀಗೆ ಎಲ್ಲನೂ ಫಿಲ್ ಮಾಡ್ಕೊಳ್ತಾ ಬರಬೇಕು. ಈ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ತುಂಬಾ ತೆಳ್ಳಗೆ ಕಲಿಸ್ಕೊಳ್ಬಾರ್ದು. ನಾವೇನು ಮೊಸರು ಹಾಕ್ಕೊಂಡಿರ್ತೀವೋ ಅದು ಹಾಕ್ಕೊಂಡ್ರೆ ಸಾಕು, ಮತ್ತು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ನೀರಿನ ಥರ ಆದರೆ ಎಲ್ಲ ಮಸಾಲೆನೂ ಕೆಳಗಡೆ ಬೀಳುತ್ತೆ. ಮತ್ತು ಈ ರೀತಿ ನೀಟಾಗಿ ಕೋಟಾಗಿ ಅದರಲ್ಲೇ ಉಳಿಬೇಕು ನಮಗೆ ಮಸಾಲೆ. ಈ ರೀತಿಯಾಗಿದ್ದರೆ ಚೆನ್ನಾಗಾಗತ್ತೆ. ನಾವು ಇದ್ರ ಜೊತೆಗೆ ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಸಹ ಹಾಕ್ಕೊಳ್ಬೋದು, ಅಥವಾ ಮಶ್ರೂಮ್ನ ಬಳಸ್ಕೊಳ್ಬಹುದು, ಹಾಗೆಯೇ ಪೈನಾಪಲ್ನ ಮಾಡ್ಕೊಳ್ಬೋದು. ಇದೆಲ್ಲನೂ ನಮಗೆ ಬಾರ್ಬಿಕ್ಯೂನಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು. ನ್ಯಾಚುರಲಾಗಿ ಫೈರ್ ಹಾಕಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು ಗ್ಯಾಸ್ನಲ್ಲಿ ಮಾಡ್ಕೊಳ್ಳಿಕ್ಕೂ ಅಥವಾ ಓವನ್ನಲ್ಲಿ ಮಾಡ್ಕೊಳ್ಳಿಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಾಧ್ಯವಾದರೆ ಇದನ್ನು ಬಾರ್ಬಿಕ್ಯೂನಲ್ಲೇ ಮಾಡಬೇಕು ಅಂಥೇಳಿ ಏನಿಲ್ಲ. ನಾವು ಮಾಮೂಲಿ ಸೌದೆ ಒಲೆಯಲ್ಲಿ ಸಹ ಮಾಡ್ಕೊಳ್ಬಹುದು. ನಾನು ಇದ್ರ ಜೊತೆಗೆ ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಸಹ ಮಾಡ್ಕೊಂಡಿದ್ದೆ. ಆ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಇದನ್ನು ಗ್ಯಾಸ್ ಮೇಲೂ ಸಹ ಗ್ರಿಲ್ನ ಇಟ್ಟು ಮಾಡ್ಕೊಳ್ಬಹುದು ಸ್ಟಿಕ್ನ ಸಹಾಯದಿಂದ. ಇವಾಗ ಮೊದಲಿಗೆ ಬಾರ್ಬಿಕ್ಯೂನಲ್ಲಿ ಕೆಳಗಡೆ ಸಿಲ್ವರ್ ಫಾಯಿಲ್ ಪೇಪರ್ನ ಹಾಕಿ ಈ ರೀತಿ ನಾನು ಬೆಂಕಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಕಾವಿನಿಂದ ನಾವು ಇದನ್ನು ಇವಾಗ ಬೇಯಿಸ್ಕೊಳ್ತಾ ಹೋಗಬೇಕು. ಅಂದರೆ ಸೌದೆನೆಲ್ಲ ಚೆನ್ನಾಗಿ ಉರಿಸಿ ನಂತರ ನಾವು ಅದರ ಶಾಖದಿಂದ ಇದರ ತಂದೂರಿ ಪನ್ನೀರ್ನ ಮಾಡ್ಕೊಳ್ತಾ ಇರುವಂಥದ್ದು. ಬೆಂಕಿ ಅವಶ್ಯಕತೆ ಇಲ್ಲ. ಕಲ್ಲಿದ್ದಲು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಇದು ಆರಾಮಾಗಿ ರೆಡಿ ಆಗುತ್ತೆ. ಇದನ್ನು ಈ ರೀತಿ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ತಾ ಬರಬೇಕು. ಮಳೆ ಸಹ ಬರ್ತಾ ಇರೋದ್ರಿಂದ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ಇದೊಂದು ಸಲ ಬಿಸಿ ಆದಮೇಲೆ ಇದಕ್ಕೆ ಒಂದ್ಸರಿ ಈ ರೀತಿ ಬಟರ್ನ ಅಥವಾ ತುಪ್ಪನ ಹಾಕ್ಕೊಳ್ತಾ ಬರಬೇಕು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೌದೆ ಒಲೆಯಲ್ಲಿ ಮಾಡುವ ಅಡುಗೆಗೂ ಗ್ಯಾಸ್ ಸ್ಟವ್ ಮೇಲೆ ಮಾಡುವ ಅಡುಗೆಗೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗೆಯೇ ಇದು ಸಹ ಬೆಂಕಿಯ ಕಾವಿನಲ್ಲಿ
ಬೇಯೋ ಟೇಸ್ಟೇ ಬೇರೆ ರೀತಿಯಾಗಿರುತ್ತೆ. ಹಾಗೆ ಇದು ಸಹ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ರೀತಿ. ಪನ್ನೀರ್, ಮಶ್ರೂಮ್ ಅಥವಾ ಬೇಯಿಸಿರುವಂಥ ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ಇಷ್ಟೆಲ್ಲ ಬಳಸಿ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ಒಂದು 5-10 ನಿಮಿಷಕ್ಕೆ ಇದು ರೆಡಿ ಆಗುತ್ತೆ. ಇದಾದಮೇಲೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಸಾಸ್ನ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗಿದು ಆಲ್ಮೋಸ್ಟ್ ರೆಡಿಯಾಗಿದೆ. ನಾನ್ ವೆಜ್ ತಿಂದೇ ಇರೋರಿಗೆ ಪನ್ನೀರೇ ನಾನ್ ವೆಜ್ ಆಗಿರುತ್ತೆ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ನೀವು ಸಹ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಈ ತಂದೂರಿ ಪನ್ನೀರ್ ಟಿಕ್ಕಾನ ಸ್ವಲ್ಪ ಸಾಸ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.